ಆಫ್ ಪೋಲಿಂಗ್ ಸ್ಟೇಷನ್ಸ್ಗೂ ಕೂಡ ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನ ಇತ್ತು. ಎಲ್ಲಿ 1200ಕ್ಕೆ ಮೀರಿ ವೋಟರ್ಸ್ ಇದ್ದಾರೆ ಅಂತ ತಮಗೆ ಗೊತ್ತಿರುತ್ತೆ. ಆ 1200ಕ್ಕೆ ಮೀರಿ ವೋಟರ್ಸ್ ಇದ್ದಾಗ ನಾವು ಅಡಿಷನಲ್ ಬೂತ್ಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಟೌನಲ್ಲಿ ಎರಡು ಪೋಲಿಂಗ್ ಸ್ಟೇಷನಲ್ಲಿ ಇನ್ನೂ 2 ಎಕ್ಸ್ಟ್ರಾ ಬೂತ್ಗಳನ್ನ ಕ್ರಿಯೇಟ್ ಮಾಡಿದ್ವಿ. ಒಂದು ಯಾವುದು ಅಂತ ಅಂದರೆ ಜೂನಿಯರ್ ಕಾಲೇಜ್ ಹೆಂಗಟ್ಕೆರೆ ಕೊಪ್ಪಳು, ಅಲ್ಲಿ ಹೆಂಗಟ್ಕೆರೆ ಕೊಪ್ಪಳಲ್ಲಿ 41ನೇ ಬೂತ್ ಇತ್ತು. ಅದಕ್ಕೆ ಅಡಿಷ್ನಲ್ ಆಗಿ ಸಬ್ಸಿಡಿಯರಿ ಬೂತ್ ಆಗಿ 41A ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಜೂನಿಯರ್ ಕಾಲೇಜ್ ಲೆಫ್ಟ್ ವಿಂಗು ರೈಟ್ ವಿಂಗು ಅಂತ ಹೇಳ್ಬಿಟ್ಟು ಅಲ್ಲೇ 2 ಬೂತ್ ಮಾಡಿದ್ವಿ. ಯಾಕೆ ಅಂತಂದರೆ ಅಲ್ಲಿ 1000 ಒಟ್ಟು ಮತದಾರರಿಗೆ ಇದ್ದಿದ್ದು 1200 ಹತ್ತಿದ್ರು. ಹಾಗಾಗಿ ನಾವೇನು ಮಾಡಿದ್ವಿ, ನ್ಯೂ PSನ ಕ್ರಿಯೇಟ್ ಮಾಡಬೇಕು ಇಲ್ಲಿಗೆ. ಸೊ ದಟ್ ಮತಗಟ್ಟೆಯಲ್ಲಿ ಸಾಲಾಗಿ ಕ್ಯೂ ನಿಂತ್ಕೊಳ್ಳೋದು ತಪ್ಪುತ್ತೆ, ಮತ್ತು ಮತಗಟ್ಟೆ ಸಿಬ್ಬಂದಿನೂ ಕೂಡ ಬೇಗ ವರ್ಕ್ ಮಾಡೋಕ್ಕೆ ಈಸಿ ಆಗ್ತದೆ ಅಂತ ಹೇಳ್ಬಿಟ್ಟು ಬೂತ್ನ ಡಿವೈಡ್ ಮಾಡಿದ್ವಿ. ಅದರಂತೆಯೇ ಸಾಲ್ಗೇರಿಯಲ್ಲಿ 45 ಬೂತ್ ಇತ್ತು. ಆ ಸಾಲ್ಗೇರಿಯಲ್ಲಿ ಕೂಡ ಒಂದು ಲೆಫ್ಟ್ ವಿಂಗ್ 45 ಅಂತ ಇದ್ದಿದ್ದನ್ನು 45A ಅಂತ ಹೇಳ್ಬಿಟ್ಟು ಅಡಿಷ್ನಲ್ ಬೂತ್ ಕ್ರಿಯೇಟ್ ಮಾಡಿದ್ವಿ. ಅಲ್ಲೂ ಕೂಡ ಅಷ್ಟೇ ಸಾಲ್ಗೇರಿ 1 ಬೂತ್ ಆಗುತ್ತೆ. ಹಂಪಾಪುರ ಮತ್ತು ಬಡಗಿ ಬೀದಿ ಅಂತ ಇದೆ, ಬಡಿಗಿ ಬೀದಿ ಅದನ್ನ ಇನ್ನೊಂದು ಬೂತ್ ಆಗಿ ಕ್ರಿಯೇಟ್ ಮಾಡಿದ್ವಿ, ಹಂಪಾಪುರ ಮತ್ತು ಬಡಿಗಿ ಬೀದಿನ. ಇದು 1200ಕ್ಕಿಂತ ಜಾಸ್ತಿ ಇದ್ರು. ಆಫ್ಟರ್ SIR ಕೂಡ ನಮಗೆ 1200ಕ್ಕಿಂತ ಮೀರುತ್ತಾ ಇರೋದ್ರಿಂದ ಅಡಿಷ್ನಲ್ ಬೂತ್ ಕೊಟ್ಟರೆ ನಮಗೆ ಮತದಾನ ಮಾಡ್ಬೇಕಾದ್ರೆ ಈಸಿ ಫ್ಲೋ ಇರುತ್ತೆ. ತುಂಬ ಲಾಂಗ್ ಕ್ಯೂ ನಿಲ್ಲಕ್ಕಾಗಲ್ಲ, ಫಾಸ್ಟಾಗಿ ಮೂವ್ ಆಗ್ತಾ ಇರ್ತಾರೆ. ಮತ್ತು 2 ಬೂತ್ ಇದ್ದರೆ ಸಿಬ್ಬಂದಿಗಳು ಜಾಸ್ತಿ ಆಗ್ತಾರೆ. ಒಂದು ಮತಗಟ್ಟೆಗೆ 1 ಸಿಬ್ಬಂದಿ ಇರ್ತಾರೆ, ಇನ್ನೊಂದು ಮತಗಟ್ಟೆಗೆ ಅಡಿಷ್ನಲ್ ಸಿಬ್ಬಂದಿ ಬೇಗ ಮುಗಿಸೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು 600ರಿಂದ 800 ಇಲ್ಲ, ನಮಗೆ 1200 ಟೌನಲ್ಲಿ ಬಂದರೆ 1400, ಅರ್ಬನಲ್ಲಿ ಬಂದರೆ 1200 ಇತ್ತು. ಹಾಗಾಗಿ ನಾವು ಗೈಡ್ಲೈನ್ಸ್ ಏನಿತ್ತು ಅದ್ರ ಪ್ರಕಾರನೇ ಚೇಂಜ್ ಮಾಡಿದ್ವಿ. ಬಿಲ್ಡಿಂಗ್ಸ್ ಕೂಡ ದೂರ ಆಗಬಾರ್ದು. ಈಗ 1 ಮತಗಟ್ಟೆ ಮುಂಚೆ ಅದೇ ಮತಗಟ್ಟೆಯಲ್ಲಿ ಇರ್ತಾರೆ ಅವರು, ಸೊ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು. ಅಲ್ಲೇ ಪಕ್ಕದ್ದು ಲೆಫ್ಟಿಂದ ರೈಟಿಂದ ಮಾಡಿದ್ರೆ ಅವ್ರಿಗೂ ಈಸಿ ಆಗುತ್ತೆ. ಹಾಗಾಗಿ ಆಮೇಲೆ ನಾವು ಡಿವೈಡ್ ಮಾಡಬೇಕಾದ್ರೂ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಅದೇ ಚೌಟ್ರಿ ಆಗಿದೆಯಲ್ಲ, ಚುನಾವಣಾ ಆಯೋಗದ ನಿರ್ದೇಶನದಂತೆ ನಮ್ಮ ತಾಲೂಕಲ್ಲೂ ಕೂಡ SIR 2026 ಕಾರ್ಯ ಪ್ರಕ್ರಿಯೆಯಲ್ಲಿತ್ತು. ಅದರಂತೆ ನಾವು ಪ್ರತಿದಿನ ರಾಜಕೀಯ ಪಕ್ಷಗಳು ಅಂದರೆ ರೆಕಗ್ನೈಸ್ಡ್ ಅಂಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಏನು 7 ಪೊಲಿಟಿಕಲ್ ಪಾರ್ಟೀಸ್ ಇದೆಯೋ ಆ ಎಲ್ಲ ಪಾರ್ಟಿ ಅಧ್ಯಕ್ಷರಿಗೂ ಕೂಡ ಪ್ರತಿದಿನ ಮಾಹಿತಿನ ನಾವು ಕೊಡ್ತಾ ಬಂದಿದ್ದೀವಿ. ಅದರಂತೆ ನಾಳೆ ಕಡೆಯ ದಿನ ಆಗಿದೆ. SIR 8ನೇ ತಾರೀಕು ನಮ್ಮ ಮನೆ ಭೇಟಿ ಮಾಡಿ ಎನ್ಯುಮರೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡಿ ಡಿಜಿಟಲೈಸ್ ಮಾಡೋದಕ್ಕೆ ನಾಳೆನೇ ಕೊನೆ ದಿನ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ತಾಲೂಕಲ್ಲಿ ಈಗ ಆಲ್ರೆಡಿ ನಾವು 100% ಎನ್ಯುಮರೇಷನ್ ಫಾರ್ಮ್ಸ್ನ ಕಲೆಕ್ಟ್ ಮಾಡಿ ಅನ್ಕಲೆಕ್ಟೆಡ್ ಫಾರ್ಮ್ಸನ್ನು ಕೂಡ ಆಲ್ರೆಡಿ ಆಗೋಗಿದೆ ನಮ್ಮಲ್ಲಿ. ಸೊ ಅದರಂತೆ ನಾವು 283 ಮತಗಟ್ಟೆಯಲ್ಲಿ ಮತಗಟ್ಟೆ ವಾರು ನಮ್ಮಲ್ಲಿ ಎಷ್ಟೆಷ್ಟು ASDDO ಲಿಸ್ಟ್ ಅಂತ ಹೇಳ್ತೀವಿ. ASDDO ಲಿಸ್ಟ್ ಅಂತ ಅಂದರೆ ನಿಮಗೆ ಗೊತ್ತು, A ಸ್ಟ್ಯಾಂಡ್ಸ್ ಫಾರ್ ಆಬ್ಸೆಂಟು, S ಸ್ಟ್ಯಾಂಡ್ ಫಾರ್ ಶಿಫ್ಟೆಡು, D ಸ್ಟ್ಯಾಂಡ್ ಫಾರ್ ಡೆತ್ತು, O ಸ್ಟ್ಯಾಂಡ್ ಫಾರ್ ಅದರ್ಸ್. ಅಂದರೆ ಆಬ್ಸೆಂಟು ಅಂದರೆ ಗೈರು ಮತದಾರರು ಇರ್ತಾರೆ. ಈಗ ಆಲ್ರೆಡಿ ಶಿಫ್ಟ್ ಆಗಿರ್ತಕ್ಕಂಥ ಮತದಾರ ಬೇರೆ ಕಡೆ ಅವರು ಶಿಫ್ಟ್ ಆಗಿರ್ತಾರೆ. ಇನ್ನು ಡೆತ್ ಆಗಿರೋರು ಕೂಡ ನಮ್ಮ ಪಟ್ಟಿಯಲ್ಲಿದ್ದರು, ಅವ್ರನ್ನೆಲ್ಲರನ್ನೂ ಕೈ ಬಿಟ್ಟಿದ್ದೀವಿ. ಇನ್ನು ಇವರು ಆಲ್ರೆಡಿ ಬೇರೆ ಕಡೆ ಎನ್ರೋಲ್ಡ್ ಆಗಿದ್ರು, ಅಂದರೆ ಬೇರೆ ಮತಗಟ್ಟೆಯಲ್ಲಿ ಅಥವಾ ಬೇರೆ ಒಬ್ಬರೇ 2 ಮತಗಟ್ಟೆಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಕರಣಗಳಿತ್ತು. ಆ ಪ್ರಕರಣಗಳು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಮತಗಟ್ಟೆ ವಾರು 283 ಮತಗಟ್ಟೆಗೂ ಕೂಡ ಎಷ್ಟೆಷ್ಟು ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ನಾವು ಪಟ್ಟಿ ಮಾಡಿದ್ದೀವಿ. ನಮ್ಮಲ್ಲಿ ಒಟ್ಟು ಮತದಾರರಿದ್ದು 2,36,667 ಮತದಾರರಿದ್ದು ಮುಂಚೆ, ಅಂದರೆ SIR ಸ್ಟಾರ್ಟ್ ಆದಾಗ. ಅದರಲ್ಲಿ ನಾವು 2,13,873 ಮತದಾರರನ್ನ ಎನ್ಯುಮರೇಷನ್ ಫಾರ್ಮ್ಸ್ನ ಡಿಜಿಟಲೈಸ್ ಮಾಡಿರ್ತಾ ಇದ್ದೀವಿ. 2,13,879 ಇಷ್ಟು ಎನ್ಯುಮರೇಷನ್ ಫಾರ್ಮ್ಸು ನಮಗೆ ವಾಪಸ್ ಬಂದಿದೆ, ಡಿಜಿಟಲೈಸ್ ಆಗಿದೆ. ಅಂದರೆ ಇದಿಷ್ಟು ಜನ ಕರಡು ಮತದಾರರ ಪಟ್ಟಿಯಲ್ಲಿ ಮುಂದೆ ಬರ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಏನು 22,788 ಜನಗಳು ಏನಿದ್ದಾರೆ ಅದರಲ್ಲಿ 10,000 ಮತದಾರರು 10,579 ಮತದಾರರು ಡೆತ್ ಅಂತ ಹೇಳ್ಬಿಟ್ಟು ಬಂದಿದೆ. ಇನ್ನು 773 ಮತದಾರರನ್ನ ಆಬ್ಸೆಂಟ್ ಅಂತ ಹೇಳ್ಬಿಟ್ಟು ಬಂದಿದೆ. ಅಂದರೆ ಅನ್ಟ್ರೇಸಬಲ್, ಇವ್ರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮತಗಟ್ಟೆವರು ಇದು ಮಾಡಿದ್ದಾರೆ. ಪರ್ಮನೆಂಟ್ಲಿ ಶಿಫ್ಟೆಡ್ ಮತದಾರರು 9,135 ಜನ ಇದ್ದಾರೆ. ಆಲ್ರೆಡಿ ಬೇರೆ ಕಡೆ ಎನ್ರೋಲ್ಡ್ ಆಗಿರೋವಂಥವ್ರು 2,249 ಮತದಾರರಿದ್ದಾರೆ. ಇನ್ನು ಅದರ್ಸ್ ಅಂದರೆ ಯಾರು ಎನ್ಯುಮರೇಷನ್ ಫಾರ್ಮ್ಸ್ನ ಕೊಡೋಕ್ಕೆ ಇಷ್ಟ ಇಲ್ಲ ಅಥವಾ ಬೇರೆ ಕಡೆ ಎಲ್ಲೋ ಅವರು ಅನ್ಯ ಕಾರಣಗಳಿಂದ ಈ SIR ಪ್ರಕ್ರಿಯೆಯಿಂದ ಹೊರಗು ಉಳಿದಿರೋವಂಥವ್ರು 52 ಜನ ಇದ್ದಾರೆ. ಸೊ ಒಟ್ಟಿನಲ್ಲಿ 22,788 ಮತದಾರರು ಈ ಆಬ್ಸೆಂಟೀಸ್ ಇದರಲ್ಲಿ ಬರ್ತಾರೆ, ಅನ್ಕಲೆಕ್ಟಬಲ್ ಎನ್ಯುಮರೇಷನ್ ಫಾರ್ಮ್ಸ್
ಪ್ರಕ್ರಿಯೆಯಲ್ಲಿ ಒಳಪಡ್ತಾರೆ. ಆದರೆ ಹಾಗಂತ ನಾವು ಇವ್ರದ್ದು ಮತದಾನದ ಹಕ್ಕನ್ನು ನಾವಿಲ್ಲಿಂದ ಕುಂಠಿತಗೊಳಿಸ್ತಾ ಇಲ್ಲ. ಈಗೇನು ಹೊರಗುಳ್ದಿದ್ದಾರೆ, ಇದೇನು 22,000 ಜನ ಇದ್ದಾರೆ, ಇದರಲ್ಲಿ ಡೆತ್ ಅಂತೂ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಅದು ನಮಗೂ ನಿಮಗೂ ಚೆನ್ನಾಗೆ ಗೊತ್ತಿರೋವಂಥದ್ದು. ಶಿಫ್ಟೆಡ್ ಅಂತಂದರೆ ಆಲ್ರೆಡಿ ಬೇರೆ ಕಡೆ ಇರೋಂಥವ್ರು ಅಥವಾ ಇನ್ನೊಂದು ಕಡೆ ಇರೋ ಅವ್ರಿಗೇನಾದರೂ ಬೇಡ ನಮ್ಮಲ್ಲಿ ವೋಟಿಂಗು, ಮತ್ತು ನಮ್ಗೆ ಇದೇ ಕಾನ್ಸ್ಟಿಟ್ಯೂನ್ಸಿಗೆ ವೋಟಿಂಗ್ ಬೇಕಾಗಿದೆ, ವೋಟಿಂಗ್ ರೈಟ್ಸ್ ಬೇಕು ಅಂತಂದರೂ ಕೂಡ ಈ SIR ಪ್ರಕ್ರಿಯೆ ಟೈಮಲ್ಲಾದರೂ ಅವರು ಅರ್ಜಿ ಸಲ್ಲಿಸ್ಬೋದು, ಅಥವಾ SIR ಮುಗಿದ ಮೇಲಾದರೂ ಕೂಡ ಅವರು ನಮ್ಮಲ್ಲಿ ಫಾರ್ಮ್ 6ನ ಕೊಟ್ಟು ನೋಂದಾಯಿಸ್ಕೊಂಡು ನಮ್ಮಲ್ಲಿ ಮತದಾರರಾಗಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ನಮ್ಮ ಚುನಾವಣಾ ಆಯೋಗದಿಂದ ನೀಡಲಾಗಿದೆ. ಹಾಗಾಗಿ ತಾವೆಲ್ಲರೂ ಕೂಡ ತಮ್ಮ ಮತದಾರರ ಪಟ್ಟಿಯಲ್ಲಿರೋದನ್ನು ಖಾತ್ರಿಪಡಿಸ್ಕೋಬೇಕು ಅಂತ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೋರ್ಕೊತಾ ಇದ್ದೀನಿ.